ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕ, ನೀವು ಇಷ್ಟು ಬೇಗ ಹೊರಟ್ಬಿಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಬೇಜಾರಾಗ್ತಿದೆ. ದೀಪಾ, ನಿಮ್ಮಿಬ್ರನ್ನ ಒಂದ್ ಮಾಡೋಣ ಅಂತ ಬಂದೆ. ಇವಾಗ ನಿಮ್ಮಿಬ್ರ ಮಧ್ಯೆ ಏನ್ ಸಮಸ್ಯೆ ಆಗಿದೆ ಅಂತ ನಿಮ್ಗೆ ಗೊತ್ತಾಗಿದೆ ಅಲ್ವಾ? ನೀವಿಬ್ರು ಒಂದಾಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸರಿ, ಅದ್ಬಿಡು, ಹೇಗಿತ್ತು ಬೈಕ್ ಸವಾರಿ? ಚಿರು ಜೊತೆ ಫುಲ್ ಎಂಜಾಯ್ಮೆಂಟಾ? ಆ ಥರ ಏನೂ ಇಲ್ಲ ಅಕ್ಕ. ಆಟೋ ಹಾಳಾಗಿತ್ತು, ಅರ್ಜೆಂಟಾಗಿ ಹೋಗ್ಬೇಕಿತ್ತು, ಅದಕ್ಕೆ ಅವ್ರ ಜೊತೆ ಹೋದೆ ಅಷ್ಟೇ. ನೀನು ಚಿರು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಆಯ್ತಕ್ಕ, ನೀವು ಹೊರಡ್ತಿದ್ದೀರಾ ಅಂತ ನಿಮ್ಮ ತಮ್ಮಂಗೆ ಒಂದು ಮಾತು ಹೇಳ್ಬಿಡಿ. ನಾನು ಆಗ್ಲೇ ಫೋನ್ ಮಾಡಿ ಹೇಳ್ದೆ. ಮಾಡ್ಬಿಟ್ರಾ? ಯಾವಾಗ? ಆಗ್ಲೇ ಮಾಡ್ದೆ. ಅವನು ಇನ್ನೊಂದ್ ಸ್ವಲ್ಪ ದಿನ ಇರ್ಬೋದಾಗಿತ್ತಲ್ಲ ಅಂತ ಹೇಳ್ದ. ಮತ್ತೀರಿ ಅಕ್ಕ? ಇಲ್ಲ ದೀಪಾ, ಮನೆಯಲ್ಲಿ ಅಪ್ಪ ಬೇರೆ ಇಲ್ವಂತೆ. ಚಿಕ್ಕಪ್ಪಂಗ್ ಫೋನ್ ಮಾಡಿದ್ದೆ, ಅಪ್ಪ ಫಾರಿನ್ಗೆ ಹೋಗಿದಾರಂತೆ. ಈಗ ಅಪ್ಪನೂ ಮನೇಲಿಲ್ಲ, ಚಿರುನೂ ಮನೇಲಿಲ್ಲ. ಇಂಥ ಟೈಮಲ್ಲಿ ನಾನು ಅಲ್ಲಿರ್ಬೇಕಾಗತ್ತೆ. ಅಪ್ಪ ಏನಾದ್ರೂ ಕಾಲ್ ಮಾಡಿದ್ರೆ ನಿನ್ಗೆ ಕಾನ್ಫರೆನ್ಸ್ ತಗೋತೀನಿ. ಆಗ ನಿನ್ ಲವ್ ಸ್ಟೋರಿ ಎಲ್ಲ ಹೇಳುವಂತ, ಅವರು ಖುಷಿ ಆಗ್ತಾರೆ. ಸರಿನಾ? ಸರಿ. ನನ್ನ ತಮ್ಮನ ತುಂಬಾ ಗೋಳೊಯ್ಕೋಬೇಡ, ಪಾಪಚ್ಚಿ ಅವನು. ಅಕ್ಕ, ಅವ್ರ ಬಗ್ಗೆ ಮಾತ್ರ ಹೇಳ್ತಿದ್ದೀರಾ, ನಾನೇನು ಅಲ್ವಾ? ಆಯ್ತು, ನೀನು ಪಾಪದ ಹುಡ್ಗಿನೇ. ಸರಿನಾ? ನೀನು ಚಿರು ಮನೆಗೆ ಬರೋದನ್ನೇ ಕಾಯ್ತಿರ್ತೀನಿ. ಬೇಗ ಬನ್ನಿ, ಸರಿನಾ? ಅರ್ಚನಾ, ತಗೊಮ್ಮ. ಇದರಲ್ಲಿ ಉಪ್ಪಿನಕಾಯಿ, ಚಕ್ಲಿ, ನಿಪ್ಪಟ್ಟು ಎಲ್ಲ ಇಟ್ಟಿದ್ದೀನಿ. ಸರಿ. ಅರ್ಚನಾ, ನಮ್ಮ ಮನೆ ಮಗ ಅಂದ್ರೆ ನಿಮ್ಮ ಯಜಮಾನ್ರು ರಾಹುಲ್ ಹೇಗಿದಾರಮ್ಮ? ಚೆನ್ನಾಗೇ ಇದ್ದಾನೆ. ಚೆನ್ನಾಗಿರ್ಬೇಕು. ನಮ್ಮ ಅಳಿಯ ಮಗಳ ತರ ನೀವಿಬ್ರು ತುಂಬಾ ಚೆನ್ನಾಗಿರ್ಬೇಕು. ಹೌದಮ್ಮ. ಸರಿ ಅಂಕಲ್, ನಾನು ಹೊರಡ್ತೀನಿ. ಅಕ್ಕ ಬಿಡ್ತೀನಿ. ಪುಟ್ಟಿ ಏನಾದರೂ ನನಗೆ ಸುಳ್ಳು ಹೇಳಿ ಮಾಜಿ ಭಾವನ್ ಮೀಟ್ ಮಾಡಕ್ ಹೋಗ್ತಿದ್ದಾಳ? ಯಾರ ಹತ್ರ ಕೇಳಿ ತಿಳ್ಕೊಳ್ಳೋದು? ಬಂದ್ರಲ್ಲಿ ಕರೆಕ್ಟ್ ಟೈಮಿಗೆ ಬಂದಿದ್ದೀರ. ಒಂದು ಮುಖ್ಯವಾದ ವಿಷಯ ಕೇಳ್ತೀನಿ, ಸತ್ಯ ಹೇಳ್ಬೇಕು. ನೀವು ವಿಷಯ ಏನು ಅಂತ ಹೇಳಿ, ಅವಾಗ ನಿಜಾನ ಸುಳ್ಳು ಹೇಳ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಈ ಸೀನ್ ಬೇರೆ ಇದೆಯಾ? ಹಾಗೇನಿಲ್ಲ ಬಾಬಾ, ನೀವೇನ್ ಕೇಳಿದ್ರು ಸತ್ಯನೇ ಹೇಳ್ತೀವಿ. ಏಯ್, ನಾನು ಯಾವಾಗ ಭಾವ ಅದೇ ನಿನ್ಗೆ? ಏಯ್, ಏನ್ರ ಅದು ನನಗೆ ಕಾಗೆ ಹಾರಿಸ್ತಾ ಇದ್ದೀರಾ? ಹಾಗೇನಿಲ್ಲ ಅಣ್ಣ, ಹುಲಿ ಕೈಯಿಂದ ಬೇಕಾದ್ರೆ ಬಚಾವಾಗ್ಬೋದು, ಆದ್ರೆ ಈ ಸಿಂಹದ ಕೈಯಲ್ಲಿ ಬಚಾವಾಗಕ್ಕಾಗತ್ತಾ? ನೋ ಚಾನ್ಸ್. ಈ ಡ್ರಾಮಾ ಎಲ್ಲ ಬೇಡ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಏನ್ ಪ್ರಶ್ನೆ? ನಮ್ ಪುಟ್ಟಿ ಏನಾದ್ರೂ ಕದ್ದು ಮುಚ್ಚಿ ನಿಮ್ ಭಾವನ್ ಮೀಟ್ ಮಾಡಕ್ ಹೋಗ್ತಾಳ? ಯಾವ ಭಾವನ ಬಗ್ಗೆ ಕೇಳ್ತಾ ಇದೀಯ ಅಣ್ಣ? ಚೆನ್ನಾಗಿ ನಾಟಕ ಮಾಡ್ತೀಯ. ಬಿಡಣ್ಣ. ನಿಮ್ಗಿರೋದು ಒಬ್ರೇ ಭಾವ ತಾನೆ? ಬಿಡು. ನಿಜ ಹೇಳ್ರ? ಓ, ಆ ಭಾವನ ಬಗ್ಗೆ ಕೇಳ್ತಿದ್ದೀರಾ? ನೀನೇ ದೀಪೋಕಂಗ್ ಬಂದಿದ್ದೆ ತಾನೆ ಭಾವನ ಹತ್ರ ಹೋಗ್ಬಾರ್ದು ಅಂತ. ನಿನ್ ಮಾತ್ ಮೀರಿ ಅಕ್ಕ ಭಾವನ್ ಮೀಟ್ ಮಾಡಕ್ ಹೋಗ್ಬಿಡ್ತಾಳ? ಅಷ್ಟಕ್ಕೂ ಭಾವ ಎಲ್ಲಿದಾರಂತ ನನ್ಗೇನ್ ಗೊತ್ತು? ಲೇ, ನಿಮ್ ನಾಟಕ ಯಾಕೋ ಜಾಸ್ತಿ ಆಯ್ತು ಕಣ್ರ. ನಿಮ್ ಭಾವ ಎಲ್ಲಿದ್ದಾರೆ ಅಂತ ನಿಮಗ್ ಗೊತ್ತಿದೆ ಅನ್ನೋ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಕೇಳೋದಕ್ಕೆ ಉತ್ತರ ಕೊಡ್ರಿ. ಪುಟ್ಟಿ ಭಾವನ್ ಮೀಟ್ ಮಾಡಕ್ ಹೋಗ್ತಿದ್ದಾಳ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಇವಾಗ ಸಮಾಧಾನ ಆಯ್ತಾ? ಸ್ವಲ್ಪ. ಅಣ್ಣ, ನಿನ್ ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೇಕು, ಇವಾಗ ನಮ್ ಪ್ರಶ್ನೆಗೆ ನೀನ್ ಉತ್ತರ ಕೊಡ್ಬೇಕು. ಏನ್ರ ನಿಮ್ ಪ್ರಶ್ನೆ? ಪ್ರೀತಿ ಬಗ್ಗೆ ನಿಂಗೆ ಏನ್ ಅನ್ಸುತ್ತೆ? ಇನ್ನು ಸ್ಕೂಲ್ಗೆ ಹೋಗೋ ಮಕ್ಕಳು ನೀವು ಪ್ರೀತಿ ಬಗ್ಗೆ ಪ್ರಶ್ನೆ ಮಾಡ್ತೀರಾ?